ಆಮ್ಯಾಗ ಗೋಕಾಕ್ ತಾಲೂಕ್ನ್ಯಾಗ ಈ ಗ್ಯಾಂಗ್ ಏನೈತಲ್ಲ, ಸ್ಮಶಾನ ಗ್ಯಾಂಗ್, ನಾವ್ ಅವ್ರಿಗೆ ಸ್ಮಶಾನ ಗ್ಯಾಂಗ್ ಅಂತ ಕರಿತೇನೆ. ಸ್ಮಶಾನದಾಗ ಹೋಗಿ ಪ್ರವಚನ ಮಾಡಿ ಸ್ಮಶಾನದಾಗ ಊಟ ಮಾಡಿ ಬಂದ್ರ. ಹೌದಾ? ಅವ್ರಿಗೆ ನಾ ಕೇಳ್ತೇನೆ, ಸ್ಮಶಾನ ಸ್ವಚ್ಛ ಇರ್ತೈತನ್? ಇಡೀ ಊರ್ ಮಂದಿನ ಹೊರಕಡೆಗೆ ಅಲ್ಲೇ ಮಾಡ್ತಾರ, ಇಡೀ ಊರ್ ಹೆಣಗಳು ಒಯ್ದು ಅಲ್ಲೇ ಸುಡ್ತಾರ, ಅಲ್ಲೇ ಹುಗಿತಾರ. ಸ್ವಚ್ಛತೆಯ ದೃಷ್ಟಿಯಿಂದ ಬಿಟ್ಟರು ಉಳಿದೇನು ಸಮಸ್ಯೆ. ಆದ್ರ ನಾವು ಒಂದು ಶ್ರದ್ಧೆಯನ್ನು ತೆಗೆದು ಹಾಕ್ತೀವಿ, ಸ್ಮಶಾನದೊಳಗ ಪ್ರವಚನ ಮಾಡ್ತೀವಿ, ಸ್ಮಶಾನದೊಳಗ ಊಟ ಮಾಡ್ತೀವಿ. ನಾಳೆಗೆ ನೀ ರೊಕ್ಕ ಕೊಟ್ರೆ ಸಂಡಾಸ್ದಾಗ ಸಹಿತ ಕುತ್ಕೊಂಡು ಊಟ ಮಾಡ್ತೀರ ಅಂದಂಗ ಆತ. ಹೌದಲ್ಲ? ದಕ್ಷಿಣ ಕೊಟ್ರೆ ಪಾಯ್ಖಾನ್ಯಾಗ ಸಹಿತ ಕುತ್ಕೊಂಡು ಊಟ ಮಾಡ್ತೀರಂತ ಇದ್ರ ಅರ್ಥ ಆತಲ್ಲ. ಅಲ್ರಿ, ಹೊಲಸ ಜಾಗದ ಇದೆಂತ ಅಂಧ ಶ್ರದ್ಧೆಯನ್ನು ದೂರ ಕಳೆಯುವಂತ ಪದ್ಧತಿ. ಮಾಡಿಸೋರ್ಗೆ ಬುದ್ಧಿಲ್ಲ, ಮಾಡೋರ್ಗೆ ಬುದ್ಧಿಲ್ಲ. ಸ್ವಚ್ಛತೆ ಅನ್ನೋದು ಇದು ಯಾವ ಪರಂಪರೆಯನ್ನು ಹುಟ್ಟು ಹಾಕ್ಲಿಕ್ಕೆ ಹೊರಟೇರಿ? ಮಾನ್ಯ ಶಿವರಾತ್ರಿಯಾಗ ಒಂದಿಷ್ಟು ಹಂದಿಗಳು ಇದ್ರಾನು ಹೋಗಿ ಸ್ಮಶಾನದಾಗ ನಾವು ಪೂಜಾ ಮಾಡ್ಕೋತೀವಿ ಅಂತ. ನೀವೇನು ಅಘೋರಿಗಳೇನಪ್ಪ? ಸ್ಮಶಾನದಾಗ ಪೂಜಾ ಮಾಡ್ಕೋತಾರ? ಮನಿಯನ್ ಹಾಳು ಬಿದ್ದಾವ? ನಿಮ್ಮ ಮನಿಯನ್ ಸ್ಮಶಾನ ಆಗ್ಯಾವ? ನೀವು ಹೋಗಿ ಸ್ಮಶಾನದಾಗ ಪೂಜಾ ಮಾಡ್ಕೊಳಕ? ಮನ್ಯಾಗ ಇಷ್ಟು ಪವಿತ್ರ ವಾತಾವರಣ ಐತಿ, ಮನ್ಯಾಗ ಕುಂತ್ಕೊಂಡು ಪೂಜಾ ಮಾಡ್ಕೊಳ್ಳೋದು ಬಿಟ್ಟು ಯಾವ ಸಂದೇಶವನ್ನು ಕೊಡ್ಲಿಕ್ಕೆ ಹೊರಟೀರಿ ನೀವು? ದಯವಿಟ್ಟು ಹಿಂಗ ಮಾಡಿ ಬಸವಣ್ಣವ್ರ ಹೆಸರನ್ನು ಕೆಡಿಸ್ಬೇಡ್ರಿ ಅಂತ ಹೇಳೋದು ಅಷ್ಟೇ ನಮ್ಮ ಕಳಕಳಿ ಅವ್ರಿಗೆ.